ಯಶ್ ಅವರ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾಕ್ಕಾಗಿ ಎಲ್ರೂ ಕಾಯ್ತಾ ಇದ್ರು. ಅದ್ಯಾವಾಗ ರಿಲೀಸ್ ಆಯ್ತೋ ಒಂದಷ್ಟು ಜನರ ನಿರೀಕ್ಷೆಯೇ ತಲೆ ಕೆಳಗಾಯ್ತು. ಟೀಸರ್ ನೋಡಿ ಶಾಕ್ ಆದವರೇ ಹೆಚ್ಚು. ನಿರೀಕ್ಷೆ ಮಾಡದ ದೃಶ್ಯವೇ ಅದರೊಳಗಿತ್ತು. ಆ ದೃಶ್ಯದ ವಿರುದ್ಧ ಹಲವರು ಕೋರ್ಟ್ ಮೆಟ್ಟಿಲು ಕೂಡ ಹೇರಿದ್ದಾರೆ. ಇದರ ನಡುವೆ ಪತ್ರಕರ್ತ ಚಕ್ರವರ್ತಿ ಚಂದ್ರಚೂಡ್ ಮಾತ್ರ ಈ ಟೀಸರ್ ಮಜಾ ತೆಗೆದುಕೊಂಡಿದ್ದು ಜೆಡಿಎಸ್ ಪಕ್ಷದವರು ಅಂತಿದ್ದಾರೆ. ಹಾಗಾದ್ರೆ ಚಕ್ರವರ್ತಿ ಚಂದ್ರಚೂಡ್ ಹೇಳಿದ್ದೇನು ಎಂಬ ವಿಚಾರ ಇಲ್ಲಿದೆ ನೋಡಿ. ಟಾಕ್ಸಿಕ್ ಸಿನಿಮಾದ ಟೀಸರ್ ನಲ್ಲಿ ಡ್ಯಾಡಿ ಈಸ್ ಹೋಮ್ ಎಂಬ ಡೈಲಾಗ್ ಬರುತ್ತೆ. ಆ ಡೈಲಾಗ್ ಬಗ್ಗೆ ಚಂದ್ರಚೂಡ್ ಮಾತನಾಡಿದ್ದಾರೆ. ಧುರಂಧರ್ ನಿಂದ ಬಿಜೆಪಿ ಪಕ್ಷದವರು ಏನ್ ಮಾಡಬೇಕೋ ಅದನ್ನ ಮಾಡ್ತಾರೆ, ಕಾಂಗ್ರೆಸ್ ಪಕ್ಷದವರು ಏನ್ ಮಾಡಬೇಕೋ ಅದನ್ನ ಮಾಡ್ತಾರೆ. ಇವತ್ತು ಸಿನಿಮಾ ಕೂಡ ರಾಜಕೀಯದ ಅಜೆಂಡಾ ಹಾಗೂ ಬಿಸ್ನೆಸ್ ನ ಒಂದು ಭಾಗವಾಗಿದೆ. ಹೀಗಾಗಿ ಜಗತ್ತು ಡಿಜಿಟಲ್ ಮೀಡಿಯಾ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ಹೀಗೆ ಆಡುವುದು ಕೂಡ ಟಾಕ್ಸಿಕ್ ಅಂತಹ ಒಂದು ವಿಷಯ. ಇದರಿಂದ ಯಶ್ಗೆ ಯಾವುದೇ ತೊಂದರೆ ಆಗೋದಿಲ್ಲ, ಅವರ ಇಮೇಜ್ಗೆ ಧಕ್ಕೆ ಕೂಡ ಆಗೋದಿಲ್ಲ. ಇದನ್ನೆಲ್ಲ ಅವರು ಮೀರಿದ್ದಾರೆ. ಇವೆಲ್ಲವನ್ನು ಕೇಳಿಸಿಕೊಳ್ಳುವುದಕ್ಕೆ ಆಗದಷ್ಟು ಅವರು ದೂರಕ್ಕೆ ಹೋಗಿ ಆಗಿದೆ. ಈ ವಿವಾದದಿಂದ ಮಜಾ ತೆಗೆದುಕೊಂಡವರು ಜೆಡಿಎಸ್ ಪಕ್ಷದವರು. ಡ್ಯಾಡಿ ಈಸ್ ಹೋಮ್ ಅಂತ ಒಂದು ವಿಡಿಯೋ ಬಿಟ್ಟರು. ಕುಮಾರಸ್ವಾಮಿ ಅವರನ್ನ ಹೋಲುವಂತಹ ಎಐ ವಿಡಿಯೋ ಮಾಡಿಬಿಟ್ರು. ನಿಜ ಹೇಳ್ತೀನಿ, ಇದು ರಾಜಕಾರಣ ಅಂದ್ರೆ ಸಿನಿಮಾ ದೃಶ್ಯವನ್ನ ತಂದು ಆ ಕಡೆ ಸಿದ್ದರಾಮಯ್ಯ ಅವರನ್ನ ಇಟ್ಟು ಇತ್ತ ಡಿಕೆ ಶಿವಕುಮಾರ್ ಅವರನ್ನ ನಿಲ್ಲಿಸಿದ್ರು. ಸದ್ಯ ಡ್ಯಾಡಿ ಹಿಂದೆ ಸಕ್ಕರೆ ಅಂತ ಸೇರಿಸಲಿಲ್ಲ, ಅದೊಂದು ವಿವಾದ ಆಗಿರೋದು. ಕುಮಾರಸ್ವಾಮಿ ನಿಜಕ್ಕೂ ಗುಡ್ ಡ್ಯಾಡಿ, ಆದ್ರೆ ಕಾಂಗ್ರೆಸ್ನವರು ಜೆಡಿಎಸ್ ಪಕ್ಷಕ್ಕೆ ಪ್ರತಿಕ್ರಿಯೆ ನೀಡಲು ಒಂದು ವಿಡಿಯೋ ಮಾಡಿದ್ರು. ಕುಮಾರಸ್ವಾಮಿ ಮಲಗಿದ್ದಾಗ ಕನಸಿನಲ್ಲಿ ಡ್ಯಾಡಿ ಹೋಮ್ ಅಂತ ಅನ್ಸುತ್ತೆ. ರಿಯಾಲಿಟಿ ಏನು ಅಂದ್ರೆ ಜನರು ಜೆಡಿಎಸ್ ಅನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ನಿಜ ಜೀವನದಲ್ಲಿ ನಡೆಯೋದು ಸಿನಿಮಾ ಆಗ್ತಾ ಇತ್ತು. ಈಗ ಸಿನಿಮಾದಲ್ಲಿ ನಡೆಯೋದನ್ನ ರಾಜಕಾರಣಕ್ಕೆ ತರ್ತಾ ಇದ್ದಾರೆ. ಇದು ಮುಂದೊಂದು ದಿನ ಬೆತ್ತಲೆಯಾಗಿದ್ದವರ ಬಟ್ಟೆಗಳಲ್ಲಿ ತೂತುಗಳನ್ನ ಹುಡುಕುವ ಸಂದರ್ಭ ಬರುತ್ತೆ. ಅದರ ಮುನ್ಸೂಚನೆ ಇದು. ನಿಮ್ಮ ತಲೆಯಲ್ಲಿರುವ ಟಾಕ್ಸಿಕ್ ಅನ್ನ ತೆಗೆದು ಹಾಕಿ ಅಂತ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದಾರೆ.